ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ನ್ಯಾಷನಲ್ ಹೈವೇ 66. ಸೊ ನ್ಯಾಷನಲ್ ಹೈವೇ 66ಅಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಎಲ್ಲರೂ ನೋಡಿರೋ ಥರ ನಾನು ಟೈಟಲಲ್ಲಿ ನೋಡಿರ್ತೀರಲ್ಲ, ಮುರುಡೇಶ್ವರ ಟೆಂಪಲ್ ಬಗ್ಗೆ ಇವತ್ತಿನ ಹಿಸ್ಟಾರಿಕಲ್ ಸ್ಟೋರಿ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಏನಾದರೂ ಚೇಂಜಸ್ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಸೊ ಅದೇ ಒಳ್ಳೆ ಮೋಟಿವೇಶನಿಂದ ನನಗೆ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ನನಗೆ ಬೆಂಬಲ ಸಿಗುತ್ತೆ. ಸೊ ಗೈಸ್, ಅದಕ್ಕಿಂತ ಮುಂಚೆ ಕರ್ನಾಟಕ ಸಂಗಮ ಸೀರೀಸ್ನ ಯಾರ್ಯಾರು ಇನ್ನೂ ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡಿ. ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಏನಾದರೂ ಚೇಂಜಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಇನ್ನೂ ಏನಾದರೂ ಅಡಿಷ್ನಲ್ ಆಗಿ ಆ್ಯಡ್ ಮಾಡಬೇಕಂದ್ರೇನು ನೀವು ಕಮೆಂಟ್ ಮೂಲಕ ಹೇಳಿ. ನಾನು ಆದಷ್ಟು ನಿಮ್ಮ ಮುಂದೆ ಇಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಗೈಸ್, ಇವತ್ತು ಬನ್ನಿ ಹೋಗೋಣ. ಉಡುಪಿಯಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡಿರೋದು ನೋಡ್ತಾ ಇದ್ದೀರಲ್ಲ, ಇದು KSRTCಯಲ್ಲೇ ನಾನು ಹೋಗ್ತಾ ಇರೋದು. ಸೊ ಉಡುಪಿಯಿಂದ ನಾವು ಮುರುಡೇಶ್ವರವರೆಗೂ ಒಂದು ಜರ್ನಿ. Here we go. ಶ್ರೀ ಮುರುಡೇಶ್ವರ ಶಿವ ದೇವಸ್ಥಾನದ ಕತೆ. ಕನ್ನಡ. ಶ್ರೀ ಮುರುಡೇಶ್ವರ ದೇವಾಲಯ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಅರೇಬಿಯನ್ ಸಮುದ್ರದ ತೀರದಲ್ಲಿ ಇರುವ ಪವಿತ್ರ ಕ್ಷೇತ್ರವಾಗಿದೆ. ಈ ದೇವಾಲಯ ಪವಾಡಮಯ ಇತಿಹಾಸ ಮತ್ತು ರಾವಣನ ಕಥೆಯೊಂದಿಗೆ ಸಂಬಂಧ ಹೊಂದಿದೆ. ಪ್ರಾಚೀನ ಕಾಲದಲ್ಲಿ ರಾಕ್ಷಸರಾಜ ರಾವಣನು ಶಿವನಿಗೆ ಅತಿ ಪ್ರಿಯವಾದ ಆತ್ಮಲಿಂಗವನ್ನು ತನ್ನ ತಾಯಿಯ ಉಪದೇಶದಂತೆ ಪಡೆಯಲು ತಪಸ್ಸು ಮಾಡಿದನು. ಶಿವನು ತೃಪ್ತಿಯಾಗಿ ಆತ್ಮಲಿಂಗವನ್ನು ರಾವಣನಿಗೆ ಕೊಟ್ಟನು. ಆದರೆ ಒಂದು ಷರತ್ತಿನಿಂದ: ಆತ್ಮಲಿಂಗವನ್ನು ಭೂಮಿಗೆ ಇಡಲಾಗಬಾರದು, ಇಲ್ಲವಾದರೆ ಅದು ಅಲ್ಲಿ ನಿಶ್ಚಲವಾಗಿ ಬಿಡುತ್ತದೆ. ರಾವಣ ಆತ್ಮಲಿಂಗವನ್ನು ಲಂಕೆಗೆ ಕೊಂಡೊಯ್ಯುತ್ತಿದ್ದಾಗ ದೇವತೆಗಳು ಆತನ ಅಭಿಮಾನವನ್ನು ಕಳೆಯಲು ಪ್ಲಾನ್ ಮಾಡಿದವು. ಗಣಪತಿಯು ಒಂದು ಬಾಲಕರ ರೂಪದಲ್ಲಿ ಬಂದನು. ರಾವಣನು ಮುರುಡೇಶ್ವರದ ಬಳಿ ಬಂದು ಸಂಜೆಯ ಕಾಲವಾದ್ದರಿಂದ ಪೂಜೆ ಮಾಡಲು ಇಚ್ಛೆಪಟ್ಟನು. ಆಗ ಆ ಬಾಲಕನಿಗೆ ಆತ್ಮಲಿಂಗವನ್ನು ಹಿಡಿದಿಡಲು ವಿನಂತಿಸಿದನು. ಗಣಪತಿಯು ಷರತ್ತು ಇಟ್ಟುಕೊಂಡನು: ನಾನು 3 ಬಾರಿ ಕರೆಯುವೆ, ನಿನಗೆ ಉತ್ತರವಿಲ್ಲದಿದ್ದರೆ ಇಳಿಸಿಬಿಡುವೆ. ರಾವಣ ಪೂಜೆಯಲ್ಲಿ ತೊಡಗಿದ್ದಾಗ ಗಣಪತಿ 3 ಬಾರಿ ಕರೆಯುವ ಮೂಲಕ ಆತ್ಮಲಿಂಗವನ್ನು ನೆಲಕ್ಕೆ ಇಳಿಸಿದನು. ರಾವಣನ ಪ್ರಯತ್ನದ ಹೊರತಾಗಿಯೂ ಆತ್ಮಲಿಂಗವನ್ನು ಎತ್ತಲಾಗಲಿಲ್ಲ. ರಾವಣ ಕೋಪದಿಂದ ಆ ಲಿಂಗವನ್ನು ಚೆದರಿಸಿ ಹರಡಿದನು. ಆ ಭಾಗಗಳಲ್ಲಿ ಮುರುಡೇಶ್ವರ, ಗೋಕರ್ಣ, ಧರ್ಮಸ್ಥಳ ಇತ್ಯಾದಿ ಕ್ಷೇತ್ರಗಳು ಸ್ಥಾಪಿತವಾದವು. ಮುರುಡೇಶ್ವರ ಎಂಬ ಹೆಸರು ಮರು ಪುನಃ ಈಶ್ವರ ಶಿವ ಎಂಬುದರಿಂದ ಬಂದಿದೆ. ಪುನಃ ಶಿವನನ್ನು ಆರಾಧಿಸಲಾರಂಭಿಸಿದ ಸ್ಥಳ. ಇಂದು ಇಲ್ಲಿರುವ ಶಿವನ 123 ಅಡಿ ಎತ್ತರದ ಭವ್ಯ ಪ್ರತಿಮೆ ವಿಶ್ವದ 2ನೇ ದೊಡ್ಡ ಶಿವ ಪ್ರತಿಮೆ. ಸಮುದ್ರದ ಮಧ್ಯೆ ಇರುವ ಗೋಪುರ ಶಾಂತಿ ಮತ್ತು ದೇವರ ಶಕ್ತಿ ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ. ಮುರುಡೇಶ್ವರ ದೇವಾಲಯದ ಪೌರಾಣಿಕ ಕತೆ ವಿಶ್ಲೇಷಿತ ರೂಪದಲ್ಲಿ. ಶ್ರೀ ಮುರುಡೇಶ್ವರ ಕ್ಷೇತ್ರವು ಶಿವಭಕ್ತರ ಭಕ್ತಿಗೆ ಮತ್ತು ಪವಾಡದ ಕತೆಗೆ ಜೀವಂತ ಸಾಕ್ಷಿಯಾಗಿದೆ. ಇದನ್ನು ರಾವಣನ ಆತ್ಮಲಿಂಗ ಕಾವ್ಯದ ಭಾಗ ಎಂದು ಹೇಳಬಹುದು. 1. ಆತ್ಮಲಿಂಗದ ಮಹಿಮೆ. ಆತ್ಮಲಿಂಗವು ಲೌಕಿಕ ಲಿಂಗವಲ್ಲ, ಅದು ಶಿವನಿಗೆ ಅತ್ಯಂತ ಪ್ರಿಯವಾದ ಮತ್ತು ಅನಂತ ಶಕ್ತಿಯ ತಲುಪಿಸಬಲ್ಲ ದೇವಿದತ್ತ ಲಿಂಗವಾಗಿದೆ. ಇದನ್ನು ಪೂಜಿಸಿದರೆ ಮನುಷ್ಯ ಅಮರತ್ವವನ್ನು ಪಡೆದುಕೊಳ್ಳಬಹುದು ಎಂಬ ನಂಬಿಕೆ ಇದೆ. ರಾವಣನು ತನ್ನ ತಾಯಿಗೆ ಆತನ ಭಕ್ತಿಗೆ ಸಾಕ್ಷಿಯಾಗಿ ಆತ್ಮಲಿಂಗವನ್ನು ಕೊಡುವ ಉದ್ದೇಶದಿಂದ ತಪಸ್ಸು ಮಾಡಿದನು. ದೇವತೆಗಳು ಹೆದರಿ ಈ ಶಕ್ತಿಯ ಲೋಭದಿಂದ ರಾವಣನು ಪ್ರಪಂಚವನ್ನೇ ನಾಶ ಮಾಡಬಹುದು ಎಂದು ಭಯಗೊಂಡು ವಿಷ್ಣುವಿನ ನೆರವು ಕೇಳಿದವು. 2. ವಿಷ್ಣುವಿನ ಮತ್ತು ಗಣೇಶನ ಪ್ಲಾನ್. ವಿಷ್ಣು ರಾವಣನನ್ನು ಮಾರುಹೋಗಿಸುವುದಕ್ಕಾಗಿ ಸೂರ್ಯನನ್ನು ಅಸ್ತಮಯದಂತೆ ಕಾಣಿಸುವ ನಾಟಕವಾಡಿದನು. ರಾವಣನು ಸಂಜೆಯಾಗಿದೆ ಎಂದು ಭಾವಿಸಿ ಪೂಜೆ ಮಾಡಲು ತಯಾರಿ ಮಾಡಿದ. ಅದನ್ನು ನೋಡಿ ಗಣಪತಿ ಬಾಲಕರ ರೂಪದಲ್ಲಿ ಬಂದು ತನ್ನ ಚತುರತೆಯಿಂದ ಆತ್ಮಲಿಂಗವನ್ನು ನೆಲಕ್ಕೆ ಇಳಿಸಿ ಇಡಲು ಮಾಡಿದನು. ಆ ಕ್ಷಣದಿಂದ ಆತ್ಮಲಿಂಗ ಅಲ್ಲಿ ಅಡಿಗೊಳಗಾಯಿತು. 3. ರಾವಣನ ಕ್ರೋಧ. ರಾವಣನು ಬಹುಶಕ್ತಿಯಿಂದ ಲಿಂಗವನ್ನು ಎತ್ತಲು ಪ್ರಯತ್ನಿಸಿದಾಗ ಅದು ತುಂಡಾಗಲಾರಂಭಿಸಿತು. ಈ ತುಂಡುಗಳು ಅನೇಕ ದೇವಾಲಯಗಳಾಗಿ ರೂಪಾಂತರಗೊಂಡವು. ಮುಖ್ಯ ಲಿಂಗ ಗೋಕರ್ಣದಲ್ಲಿದೆ. ಇದು ರಾವಣನು ಎತ್ತಲಾಗಿದ ಲಿಂಗ. ಒಂದು ಭಾಗ ಮುರುಡೇಶ್ವರದಲ್ಲಿ ಬಿದ್ದು ಇಲ್ಲಿ ದೇವಾಲಯ ನಿರ್ಮಿಸಲಾಗಿದೆ. ಇನ್ನು ಕೆಲವು ಭಾಗಗಳು ಧರ್ಮಸ್ಥಳ, ಶ್ರವಣಬೆಳಗೊಳ, ಕೂಡುಮಲೈ, ತಮಿಳುನಾಡು ಇತ್ಯಾದಿ ಕಡೆಗೆ ಬಿದ್ದಿದ್ದವೆ ಎಂದು ನಂಬಿಕೆ. 4. ಈಗದ ದೇವಾಲಯ. ಶಿವನ ಭವ್ಯ ಪ್ರತಿಮೆ. ಸುಮಾರು 123 ಅಡಿ ಎತ್ತರದ ಶಿವನ ಮೂರ್ತಿ ಸಮುದ್ರದ ತೀರದಲ್ಲಿ ಕುಳಿತಿರುವ ಭಾವದಿಂದ ಭಕ್ತರಲ್ಲಿ ಭಕ್ತಿ ಉಂಟುಮಾಡುತ್ತದೆ.
ರಾಜಗೋಪುರ 20 ಮಹಡಿಗಳ ಗೋಪುರವಿದೆ. ಲಿಫ್ಟ್ನಿಂದ ಮೇಲಕ್ಕೆ ಹೋಗಿ ಸಮುದ್ರ ಮತ್ತು ದೇವಸ್ಥಾನವನ್ನೊಮ್ಮೆ ನೋಡಬಹುದಾಗಿದೆ. ಸ್ಥಳೀಯ ನಂಬಿಕೆಗಳು: ಇಲ್ಲಿ ದೇವರ ದರ್ಶನ ಮಾತ್ರವಲ್ಲ, ಶಕ್ತಿ, ಶಾಂತಿ, ಸಮುದ್ರದ ಮಧುರ ಸಂಯೋಜನೆಯಿಂದ ಮನಸ್ಸು ಶುದ್ಧವಾಗುತ್ತದೆ ಎಂಬ ನಂಬಿಕೆ. 5. ಲಿಂಗದ ಪಂಚಭಾಗಗಳು ಮತ್ತು ಅದರ ಸ್ಥಳಗಳು. ಪೌರಾಣಿಕ ವಿಶ್ಲೇಷಣೆ: ರಾವಣನು ಲಿಂಗವನ್ನು ಎತ್ತಲು ಪ್ರಯತ್ನಿಸಿ ವಿಫಲವಾದಾಗ ತನ್ನ ಶಕ್ತಿಯಿಂದ ಲಿಂಗವನ್ನು ಒಡೆದನು. ಲಿಂಗವು 5 ಭಾಗಗಳಾಗಿ ಛಿದ್ರಗೊಂಡಿತ್ತೆಂಬ ನಂಬಿಕೆ ಇದೆ. 1. ಮೂಲಲಿಂಗ ಗೋಕರ್ಣ ಅತಿದೊಡ್ಡ ಭಾಗ. 2. ದ್ವಿತೀಯ ಭಾಗ ಮುರುದೇಶ್ವರ ಶಿರಭಾಗ ಅಥವಾ ಮೇಲ್ಭಾಗ. 3. ಮೂರನೆಯ ಭಾಗ ಧರ್ಮಸ್ಥಳ. 4. ನಾಲ್ಕನೆಯ ಭಾಗ ಶೃಂಗೇರಿ ಭಾಗದ ಸುತ್ತಲಿನ ಪ್ರದೇಶ. 5. ಐದನೆಯ ಭಾಗ ಬುಕುಣೂರು ಅಥವಾ ಇಡಗುಂಜಿ ಅಲಂಕೃತ ರೂಪದಲ್ಲಿ ಗಜಾನನದ ಆರಾಧನೆಯೊಂದಿಗೆ ಸಂಪರ್ಕ. ಈ ಎಲ್ಲಾ ಕ್ಷೇತ್ರಗಳು ಶಿವ ಭಕ್ತರಲ್ಲಿ ಅಸಾಧಾರಣ ಭಕ್ತಿಯನ್ನು ಉಂಟುಮಾಡಿದವು ಮತ್ತು ಶಕ್ತಿ ಕ್ಷೇತ್ರಗಳಾಗಿ ಬೆಳೆಯಲಾರಂಭಿಸಿದವು. 6. ಮುರುದೇಶ್ವರ ದೇವಾಲಯದ ಆಧುನಿಕ ವೈಶಿಷ್ಟ್ಯಗಳು. ಗೋಪುರ 237 ಅಡಿ ಎತ್ತರದ ರಾಜಗೋಪುರವನ್ನು ಇತ್ತೀಚೆಗೆ ನಿರ್ಮಿಸಲಾಗಿದೆ. ಇದು ಕರ್ನಾಟಕದ ಅತಿ ಎತ್ತರದ ದೇವಾಲಯ ಗೋಪುರಗಳಲ್ಲಿ ಒಂದು. ಇದರಲ್ಲಿ ಲಿಫ್ಟ್ ವ್ಯವಸ್ಥೆ ಇಟ್ಟು ಪ್ರವಾಸಿಗರು ಮೇಲಿಂದ ಸಮುದ್ರ ಹಾಗೂ ದೇವಾಲಯದ ದೃಶ್ಯವನ್ನು ನೋಡಬಹುದು. ಶಿವನ ಪ್ರತಿಮೆ ವಿಶ್ವದ 2ನೇ ಎತ್ತರದ ಶಿವನ ಕುಳಿತಿರುವ ಮೂರ್ತಿ. ಅದು ಸಮುದ್ರದ ತೀರದಲ್ಲಿ ಪವಾಡಮಯ ಶಕ್ತಿಯ ಸಂಕೇತವಾಗಿ ನಿಲ್ಲುತ್ತದೆ. ಸೌಂದರ್ಯ ಮತ್ತು ವಾತಾವರಣ: ಅರಬ್ಬಿ ಸಮುದ್ರದ ನಸುಕು ಬೆಳಕು, ಬೆಳಗಿನ ಮಂಜು, ಸಾಯಂಕಾಲದ ಸೂರ್ಯನ ಪ್ರಭೆ. All combined to make it a breathtaking spiritual location. 7. ಮಹಾಶಿವರಾತ್ರಿ ಮತ್ತು ಉತ್ಸವಗಳು. ಮಹಾಶಿವರಾತ್ರಿ ಮುರುಡೇಶ್ವರದಲ್ಲಿ ಮಹಾಶಿವರಾತ್ರಿ ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಸಾವಿರಾರು ಭಕ್ತರು ಆ ದಿನ ದರ್ಶನ ಪಡೆಯಲು ಬರುತ್ತಾರೆ. ರಥೋತ್ಸವ ದೇವಸ್ಥಾನದ ರಥೋತ್ಸವ ಕೂಡ ಅತ್ಯಂತ ಪ್ರಸಿದ್ಧ. ದೇವರನ್ನು ರಥದಲ್ಲಿ ಊರಿನ ಸುತ್ತ ಪ್ರದಕ್ಷಿಣೆ ಮಾಡುತ್ತಾರೆ. 8. ಪ್ರವಾಸಿಗರಿಗೆ ಮಾಹಿತಿ. ಸ್ಥಳ: ಉತ್ತರ ಕನ್ನಡ ಜಿಲ್ಲೆ, ಭಟ್ಕಳದಿಂದ 16 ಕಿಮೀ ದೂರ. ನಿಕಟದ ರೈಲು ನಿಲ್ದಾಣ: ಮುರುಡೇಶ್ವರ ರೈಲು ನಿಲ್ದಾಣ, ಪೆನ್ಸುಲಾ ರೈಲು ಮಾರ್ಗ. ನಿಕಟದ ವಿಮಾನ ನಿಲ್ದಾಣ: ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ರೈಡ್ ಮತ್ತು ಬೋಟ್ ಟ್ರಿಪ್: ಸಮುದ್ರದ ತೀರದಲ್ಲಿ ಬೋಟ್ ರೈಡ್ ಅಥವಾ ಸ್ಕೂಟರ್ ರೈಡ್ನ ಅನುಭವವೂ ದೊರೆಯುತ್ತದೆ. 9. ಮುರುಡೇಶ್ವರ ಎಂಬ ಹೆಸರಿನ ಅರ್ಥ. ಮರು ಈಶ್ವರ ಎಂಬ ಸಂಧಿಯಿಂದ ಮುರುಡೇಶ್ವರೇ ಎಂಬ ಹೆಸರು ಬಂದಿದೆ. ಮರು ಅಂದರೆ ಮತ್ತೆ ಅಥವಾ ಪುನಃ. ಈಶ್ವರ ಅಂದರೆ ಶಿವ. ಅಂದರೆ ಈ ಸ್ಥಳವು ರಾವಣನಿಂದ ಆತ್ಮಲಿಂಗವನ್ನು ಉಳಿಸಿ ಭೂಮಿಯಲ್ಲಿ ಪುನಃ ಶಿವನನ್ನು ನೆಲೆಗೊಳಿಸಿದ ಪವಿತ್ರ ಸ್ಥಳ ಎಂದು ಗುರುತಿಸಲಾಗಿದೆ. ಇಲ್ಲಿ ಶಿವನ ಮಹಿಮೆ ಮತ್ತೆ ಬೆಳೆಯಲಾರಂಭಿಸಿತು ಎಂಬ ನಂಬಿಕೆ ಇದೆ. 10. ದೇವಾಲಯದ ಇತಿಹಾಸ, ಶಿಲ್ಪಕಲೆ ಮತ್ತು ನಿರ್ಮಾಣ. ಇದು ಪ್ರಾಚೀನ ಕಾಲದಿಂದಲೂ ಪೂಜಾ ಕೇಂದ್ರವಾಗಿದ್ದು ಈ ಕ್ಷೇತ್ರದ ಇತ್ತೀಚಿನ ಅಭಿವೃದ್ಧಿಗೆ ಕಾರಣವಾದವರು ಆರ್ಯನ್ ಶೆಟ್ಟಿ ಎಂಬ ಗಣ್ಯ ಉದ್ಯಮಿ. ಶೆಟ್ಟಿಯವರು ದೇವಸ್ಥಾನವನ್ನು ಪುನರ್ ನಿರ್ಮಿಸಿ ಅದನ್ನು ಆಧುನಿಕ ವೈಭೋಗದ ರೂಪದಲ್ಲಿ ಅಭಿವೃದ್ಧಿಪಡಿಸಿದರು. ದೇವಸ್ಥಾನದ ಗೋಪುರ, ಧ್ವಜಸ್ತಂಭ, ಶಿವನ ಭವ್ಯ ಮೂರ್ತಿ, all are crafted with modern engineering but rooted in traditional Hindu temple architecture. 11. ಶಿವನ ಪ್ರತಿಮೆ ವೈಶಿಷ್ಟ್ಯಗಳು. ಎತ್ತರ ಸುಮಾರು 123 ಅಡಿ 37 ಮೀಟರ್. ಸ್ಥಿತಿಯ ಭಂಗಿ: ಶಿವನು ಕುಳಿತ ಸ್ಥಿತಿಯಲ್ಲಿ ಶಾಂತ ಮನೋಭಾವದ ಮುಖಭಾವವಿರುವ ಈ ಮೂರ್ತಿ ವಿಶ್ವದ ದೊಡ್ಡ ಪ್ರತಿಮೆಗಳಲ್ಲಿ 2ನೇಯದು. ಪ್ರಥಮದು ನೆಪಾಳಿನ ಕೈಲಾಸನಾಥ ಶಿವ ಪ್ರತಿಮೆ. ವೈಶಿಷ್ಟ್ಯ: ಮೂರ್ತಿಯ ಕೆಳಗೆ ಇರುವ ಗುಹೆಯಲ್ಲಿ ಪೌರಾಣಿಕ ಕಥೆಯನ್ನು ಮ್ಯೂಸಿಯಂ ಶೈಲಿಯಲ್ಲಿ ವೀಕ್ಷಿಸಬಹುದು. 12. ಸಮುದ್ರದ ಜೊತೆಗಿನ ಸಂಬಂಧ. ಮುರುಡೇಶ್ವರದ ಒಂದು ವಿಶಿಷ್ಟ ಗುಣವೆಂದರೆ ಈ ದೇವಾಲಯವು ಸಮುದ್ರದ ತೀರದಲ್ಲಿದೆ. Literally surrounded by the Arabian Sea on 3 sides. ಸೌರಾಷ್ಟ್ರದಲ್ಲಿರುವ ಸೋಮನಾಥ ದೇವಾಲಯದಂತೆ ಮುರುಡೇಶ್ವರವು ಸಮುದ್ರದ ಅಂಗಳದಲ್ಲಿ ಇದೆ. ಸಂಜೆ ಸಮಯದಲ್ಲಿ ಸಮುದ್ರದಿಂದ ಹೊಳೆಯುವ ಸೂರ್ಯನ ಬೆಳಕು ಶಿವನ ಪ್ರತಿಮೆಯ ಹಿಂದೆ ತಂಪು ಪ್ರಭೆಯನ್ನು ಸೃಷ್ಟಿಸುತ್ತದೆ. ಅದು ಭಕ್ತರಲ್ಲಿ ಭಕ್ತಿ ಭಾವನೆಯ ಜೊತೆಗೆ ಆನಂದವನ್ನುಂಟು ಮಾಡುತ್ತದೆ. 13. ಯಾತ್ರಿಕರು ಮತ್ತು ಪ್ರವಾಸಿಗರ ಅನುಭವ. ಮುರುಡೇಶ್ವರಕ್ಕೆ ಬರುವ ಯಾತ್ರಿಕರು ಪಾಪ ವಿಮೋಚನೆ, ಶಿವನ ಅನುಗ್ರಹ ಮತ್ತು ಮನಸ್ಸಿಗೆ ಶಾಂತಿ ಪಡೆಯುವ ಆಶಯದಿಂದ ಬರುತ್ತಾರೆ. ಇದು ಶೈವ ಭಕ್ತರ ಮುಖ್ಯ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಪಕ್ಕದಲ್ಲಿಯೇ ಇರುವ ನೇತ್ರಾಣಿ ದ್ವೀಪ ನೆಟ್ರೈನೆ ಐಸ್ಲ್ಯಾಂಡ್ ಸ್ಕೂಬಾ ಡೈವಿಂಗ್ಗೆ ಪ್ರಸಿದ್ಧ. 14. ಪೌರಾಣಿಕ ಗಂಭೀರತೆ ಮತ್ತು ಭಕ್ತಿ ಸಂಸ್ಕೃತಿ. ಇಲ್ಲಿ ನಡೆಯುವ ರುದ್ರಾಭಿಷೇಕ, ಮಹಾಪೂಜೆ ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣಗಳು ಭಕ್ತರಲ್ಲಿ ಭಾವನಾತ್ಮಕ ಶುದ್ಧೀಕರಣವನ್ನು ಉಂಟುಮಾಡುತ್ತವೆ. ಹಲವರು ಇಲ್ಲಿ ಬಂದು ಶನಿವಾರದ ಕಾಲಸರ್ಪ ದೋಷ ಪೂಜೆಯನ್ನು ಮಾಡುತ್ತಾರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಲೈಫ್ ಮೇಕ್ ಚೇಂಜರ್ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನನ್ನ ಹೆಸರು ಜೈ.
ಇನ್ನೂ ಹೆಚ್ಚಿನ ವಿಡಿಯೋಗಳು ಇರಲಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಕುಟುಂಬ. ನಿಮಗಾಗಿ ಇನ್ನಷ್ಟು ಐತಿಹಾಸಿಕ ಕಥೆಗಳು ಮತ್ತು ಇತಿಹಾಸ ಬರುತ್ತಿದೆ.